ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕದಲ್ಲಿ ಹೇಳಿದ್ದ ಚಿತ್ತಶುದ್ಧಿಯಿಂದಲೇ ಭಗವತ್ ತತ್ವವನ್ನು ತಿಳಿಯೋದಕ್ಕೆ ಸಾಧನ ಅಂತ ಹೇಳಿದ್ದ. ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಈ ಶ್ಲೋಕದ ಅರ್ಥ, ಬುದ್ಧಿವಂತರಾದ ಜ್ಞಾನಿಗಳು ಕರ್ಮ ಫಲವನ್ನು ತ್ಯಜಿಸಿ ಜನ್ಮ ಬಂಧನದಿಂದ ಪಾರಾಗಿ ಕ್ಲೇಶವಿಲ್ಲದ ಪರಮ ಪದವನ್ನು ಹೊಂದುತ್ತಾರೆ ಅಂತ. ಈ ಶ್ಲೋಕದ ಭಾವಾರ್ಥ, ಅಜ್ಞಾನದಿಂದಾಗಿ ಐಹಿಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ದುಃಖದ ಸ್ಥಳ ಅಂತ ಮನುಷ್ಯನಿಗೆ ಗೊತ್ತಿಲ್ಲ. ಅಜ್ಞಾನದಿಂದಾಗಿ ಮಂದಮತಿಗಳು ಫಲವನ್ನು ಕೊಡುವ ಕ್ರಿಯೆಗಳಿಂದ ತಮಗೆ ಸುಖ ಬರುತ್ತೆ ಅಂದ್ಕೊಂಡಿರ್ತಾರೆ. ಆದರೆ ಬುದ್ಧಿವಂತರಾದ ಜ್ಞಾನಿಗಳು ಯಾವುದು ತಪ್ಪು ಅನ್ನೋದನ್ನು ತಿಳಿದಿರ್ತಾರೆ. ಮಾತ್ರ ಅಲ್ಲದೆ ಸರಿಯಾಗಿರೋದನ್ನು ಮಾಡ್ತಾರೆ, ತಪ್ಪನ್ನು ಬಿಟ್ಟು ಬಿಡ್ತಾರೆ. ಇಲ್ಲಿ ಬುದ್ಧಿವಂತ ಅಂದರೆ ಸಮತ್ವ ಬುದ್ಧಿಯಿಂದ ಇರುವ ಜಾಣನು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಇವುಗಳನ್ನು ಯಾವುದೇ ಬಂದರೂ ಅವನು ವಿಚಲಿತನಾಗದೆ ಸಮನಾಗಿ ನೋಡ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ ಕರ್ಮಫಲವನ್ನು ಇಲ್ಲಿಯೇ ಬಿಡ್ತಾನೆ. ಪ್ರತಿಯೊಂದು ಕರ್ಮಕ್ಕೂ ತಕ್ಕ ಫಲ ಇದ್ದೇ ಇರುತ್ತೆ. ಸಮತ್ವ ಬುದ್ಧಿಯನ್ನು ಪಡೆದವನು ಕೆಟ್ಟ ಕರ್ಮವನ್ನು ಮಾಡೋದಿಲ್ಲ. ಆದ್ದರಿಂದ ಅವನಿಗೆ ಕೆಟ್ಟ ಪ್ರತಿಫಲ ಬರೋದೂ ಇಲ್ಲ. ಅವನು ಒಳ್ಳೆಯ ಕೆಲಸ ಮಾಡ್ತಾನೆ, ಒಳ್ಳೆಯ ಕೆಲಸಕ್ಕೆ ಅವನು ಕೈ ಒಡ್ಡೋದಿಲ್ಲ. ಈ ಪ್ರಪಂಚದಲ್ಲಿ ಕರ್ಮವೆಲ್ಲ ನಮ್ಮನ್ನು ಬಂಧಿಸುತ್ತೆ. ಆದ್ದರಿಂದ ಬರುವ ಫಲದ ಮೇಲಿನ ಆಸಕ್ತಿಯ ಬಗ್ಗೆ ತಿಳ್ಕೊಂಡಿರಬೇಕು. ಸಮತ್ವ ಬುದ್ಧಿಯುಳ್ಳವನು ಬದುಕಿರುವಾಗ ಯಾವ ಕೆಲಸ ಮಾಡಿದರೂ ಆ ಕೆಲಸದ ಫಲಕ್ಕೆ ಅಂಟಿಕೊಂಡಿರೋದಿಲ್ಲ. ಆದ ಕಾರಣ ಅವನಿಗೆ ಏನೇ ಬಂದರೂ ಹಿಗ್ಗುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಅವನು ಬದುಕಿರುವಾಗಲೇ ಮುಕ್ತ. ಈ ಪ್ರಪಂಚವನ್ನು ಬಿಟ್ಟು ಹೋದ ಮೇಲೆ ಮತ್ತೆ ಈ ಪ್ರಪಂಚಕ್ಕೆ ಬರಬೇಕು ಅನ್ನೋ ಆಸೆ ಅವನಿಗೆ ಇರೋದಿಲ್ಲ. ಅವನಿಗೆ ಸ್ವರ್ಗ ಸುಖದ ಮೇಲೂ ಆಸೆ ಇರೋದಿಲ್ಲ. ಇಂಥವನು ಹೋದ ಮೇಲೆ ಕ್ಲೇಶವಿಲ್ಲದ ಪರಮ ಪದವನ್ನು ಪಡಿತಾನೆ. ಅದೇನೂ ಸ್ವರ್ಗ ಸುಖ ಅಲ್ಲ. ಪ್ರಪಂಚದಲ್ಲಿ ಫಲಾಪೇಕ್ಷೆಯಿಂದ ಮಾಡಿದ ಕೆಲಸಗಳಿಗೆ ಸಿಗೋ ಬಹುಮಾನವೇ ಸ್ವರ್ಗ ಸುಖ. ಸಮತ್ವ ಬುದ್ಧಿಯುಳ್ಳವನು ಯಾವ ಸುಖವನ್ನು ಬಯಸೋದಿಲ್ಲ. ಅವನು ಬಯಸೋದು ಈ ಪ್ರಪಂಚವನ್ನೆಲ್ಲ ಆಳುತ್ತಿರುವ ಪರಮಾತ್ಮನ ಸಾನ್ನಿಧ್ಯವನ್ನು. ಅಲ್ಲಿ ಮಾತ್ರ ಯಾವುದೇ ಕ್ಲೇಶವಿಲ್ಲ. ಅವನಲ್ಲಿ ಒಂದಾಗ್ತಾನೆ, ಭಗವಂತನ ಅಂಶವಾಗ್ತಾನೆ. ಹಾಗೆ ಪ್ರತಿಯೊಬ್ಬರೂ ತನಗೆ ಯಾವ ಸ್ಥಿತಿ ಬೇಕೋ ಅದನ್ನು ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ಆರಿಸಿಕೊಳ್ಬೇಕು. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.